ವಿಶಾಖ ಸುಖವಾಗಿರ್ಬೇಕು ಅಂದ್ರೆ ಅವಳ ಗಂಡ ಮುಂದೆ ಯಾವತ್ತೂ ಹೋಗ್ಬೇಡ. ಊಟ ಇಟ್ಟಿದ್ದೀನಿ, ಮಾಡು. ಏನು ವಿಷಯ ಇದು? ಅಲ್ಲಿ ನಿನ್ ರಾಧಾರಾಣಿ ನಿನ್ಗೋಸ್ಕರ ಕಾಯ್ತಾ ಕೂತಿದ್ದಾಳೆ. ನೀನ್ ನೋಡಿದ್ರೆ ಇಲ್ಲಿ ಆಕಾಶ ನೋಡ್ತಾ ಇದೆಯಲ್ಲ. ಪ್ರೀತಿಸಿದವಳನ್ನೇ ಮದ್ವೆ ಆಗಿದ್ಯಾ? ಎಷ್ಟು ಸಂತೋಷವಾಗಿರ್ಬೇಕು ನೀನು. ಅಂಥದ್ರಲ್ಲಿ ಯಾರು ಏನೋ ಕಳ್ಕೊಂಡಿರೋ ತರ ಇರ್ತೀಯಲ್ಲ, ಯಾಕೋ? ನೀನ್ ಖುಷಿಯಾಗಿರ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ನೀನು ಅವಳು ಇಷ್ಟಪಟ್ಟಾನೆ ಮದ್ವೆ ಆಗಿದ್ದು. ವಿಶು, ನಿಂಗೆ ಮದ್ವೆ ಖುಷಿ ಕೊಡ್ಲಿಲ್ವೇನು? ವಿಶಾಖ ವಿಶಾಖ ಅವಳು ಅಣ್ಣ ಅಣ್ಣ ಒಬ್ನೇ ಯಾಕೆ ಬರಕ್ ಹೋದೆ? ಯಾರು ಬರ್ತಾರೋ? ಹಾಗಲ್ಲ, ಅತ್ತಿಗೆಯಲ್ಲಿ ನಾನು ಅವಳಿಗೆ ಹೇಳ್ದೆ ಬಂದೆ. 3 ಹೊತ್ತು ನನ್ನೇ ಕಾಯ್ಕೊಂಡಿರೋ ಅಂತ. ಹೇಗೆ ಅಣ್ಣ ಮತ್ತೆ ಬೀಳ್ತಾ ಇದ್ದ. ಎಲ್ಲಿದ್ರಿ ನೀವು? ಎಲ್ಲಿದೆ ನಿಮ್ಗೇನು? ನನ್ಗಾಗಲ್ಲ ಅಂತ ಗೊತ್ತಿದ್ಮೇಲೆ ಇವ್ರು ಒಬ್ರೇ ಯಾಕೆ ಬರ್ಬೇಕು? ನಾನೇನ್ ಗಾಂಧಾರಿನ ಇವ್ರ ಕಾಲಿಗೆ ನಾನು ಓಡಾಡೋದನ್ನ ಬಿಡೋದಕ್ಕೆ? ಅವತ್ ಕುಣ್ಕೊಂಡು ಹೋಗಿ ಮನೆ ತನದ ಬಳ್ವಳಿ ಅಂತ ಬಳೆಗಳನ್ನ ಕೊಟ್ರಿ ನಿಮ್ ರಾಧಾರಾಣಿಗೆ. ಸ್ವಲ್ಪ ಜವಾಬ್ದಾರಿನೂ ಕೊಡಿ. ಅವಳು ಫುಲ್ ರೆಸ್ಟ್. ಈ ಸಂಸಾರದ ಗತಿ ಏನು? ರಾಧಿಕಾ, ಅನ್ನ ಯಾಕಮ್ಮ ಚೆಲ್ದೆ? ನಿನ್ನನ್ನೇ ಕೇಳ್ತಾ ಇರೋದು, ಅನ್ನ ಯಾತಕ್ಕೆ ಚೆಲ್ದೆ? ಈ ಮಗು ಮನಸ್ಸು ನೋವಾಗೋ ಥರ ಏನಾದರೂ ಮಾಡಿದ್ಯಾ? ಹೌದು, ನಾನೇ ಬೈದೆ. ಬೆಳಿಗ್ಗೆ ಬಿಟ್ಟು ಹೋದವಳು ಇಷ್ಟೊತ್ತಾದ್ರೂ ಪತ್ತೆ ಇರಲಿಲ್ಲ. ಅಮ್ಮ, ನಾನೇ ಅವಳನ್ನ ದೇವಸ್ಥಾನಕ್ಕೆ ಕಳಿಸಿದ್ದು. ನನಗೆ ಹೇಳ್ಬಿಟ್ಟು ಹೋಗೋದಿತ್ತಲ್ವಾ? ಅಮ್ಮ, ಆ ಮಗು ನಾನು ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ತೀನಿ ಹಿಂದೆ. ನಾನೇ ಬೇಡ ಹೋಗು, ನಾನು ಹೇಳ್ತೀನಿ ಹಿಂದೆ. ಈ ಮನೆ ಭವಿಷ್ಯ ನಿಂತಿರೋದೆ ನಿನ್ನ ಸಂಸಾರದ ಮೇಲೆ. ಅಪ್ಪ, ಅಮ್ಮ, ಅಜ್ಜಿ ಎಲ್ಲರೂ ಇದನ್ನೇ ಕಾಯ್ತಾ ಇದ್ವಿ. ಆದರೆ ನಿನ್ನ ಲೈಫು ಅಣ್ಣ, ನಿನ್ನ ಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಮನ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗಬೇಡ. ನಾನೀಗ ಖುಷಿಯಾಗೇ ಇದ್ದೀನಿ. ಎಲ್ಲರೂ ಒಳ್ಳೆ ಸಂಬಂಧ ಇಟ್ಕೊಳ್ಳೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನಾನು ನಿನಗೆ ಮಾಡಿದ ಅನ್ಯಾಯಕ್ಕೆ ಬೇಕಾದ್ರೂ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧ. ಆದ್ರೆ ಕಂದ, ನೀನು ಹೇಗೆ ದುಃಖ ನುಂಗ್ಕೊಂಡು ಕೊರಗೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ ಮಗಳೇ. ನಾನು ಮಾಡಿದ ಅನ್ಯಕ್ಕೆ ನಾನೇನಾದ್ರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು.